ನಮಸ್ಕಾರ. ನಾನು ಪಲ್ಲವ ವೆಂಕಟೇಶ್. ಅಂಬೇಡ್ಕರ್ ಓದು ಸರಣಿ ಕಾರ್ಯಕ್ರಮದಲ್ಲಿ ಖುಷಿಯಿಂದ ಪಾಲ್ಗೊಳ್ತಾ ಇದ್ದೇನೆ. ಈ ಅವಕಾಶವನ್ನು ನೀಡಿದವರು ಗೆಳೆಯರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಕೆಲವು ಪುಟಗಳನ್ನು ನಾನು ಇಲ್ಲಿ ಓದ್ತೇನೆ. ಇಂಗ್ಲಿಷ್ ಮೂಲದ ಈ ಕೃತಿಯನ್ನು ಕನ್ನಡಕ್ಕೆ ತಂದವರು ಡಾಕ್ಟರ್ N. ಜಗದೀಶ್ ಕೊಪ್ಪ ಅವರು. ದರೋಡೆಕೋರ ಅಂಗುಲಿಮಾಲನ ಪರಿವರ್ತನೆ. ಕೋಸಲ ಸಾಮ್ರಾಜ್ಯದ ರಾಜನಾದ ಪಸೇನದಿ ಎಂಬಾತನ ಆಳ್ವಿಕೆಯ ಅವಧಿಯಲ್ಲಿ ಅಂಗುಲಿಮಾಲನೆಂಬ ದರೋಡೆಕೋರನಿದ್ದನು. ಕೊಲೆಗಡುಕನಾಗಿದ್ದ ಆತನ ಹಸ್ತಗಳೆರಡು ಸದಾ ರಕ್ತಸಿಕ್ತವಾಗಿರುತ್ತಿದ್ದವು. ಅವನು ಯಾರೊಬ್ಬರಿಗೂ ಯಾವುದೇ ರೀತಿಯ ಕನಿಕರ ತೋರದೆ ನಿರ್ದಯವಾಗಿ ಕೊಂದು ಹಾಕುತ್ತಿದ್ದನು. ಅವನ ಈ ಕೃತ್ಯದಿಂದಾಗಿ ಹಳ್ಳಿಗಳು ಹಳ್ಳಿಗಳಾಗಿ ಮತ್ತು ನಗರಗಳು ನಗರಗಳಾಗಿ ಉಳಿದಿರಲಿಲ್ಲ. ಅಂಗುಲಿಮಾಲನು ತಾನು ಹತ್ಯೆಗೈದ ಪ್ರತಿಯೊಬ್ಬ ವ್ಯಕ್ತಿಯ ಕೈಬೆರಳನ್ನು ಕತ್ತರಿಸಿ ಅವುಗಳನ್ನು ಮಾಲೆ ಮಾಡಿಕೊಳ್ಳುತ್ತಿದ್ದನು. ಅವನಿಗೆ ಅಂಗುಲಿಮಾಲ ಎಂಬ ಹೆಸರು ಬರಲು ಇದೇ ಕಾರಣವಾಗಿತ್ತು. ಒಮ್ಮೆ ಬುದ್ಧ ಮಹಾತ್ಮನು ಶ್ರಾವಸ್ತಿಯ ಜೇತವನದಲ್ಲಿ ತಂಗಿದ್ದ ಸಂದರ್ಭದಲ್ಲಿ ದರೋಡೆಕೋರನಾದ ಅಂಗುಲಿಮಾಲನು ನಡೆಸುತ್ತಿದ್ದ ದುಷ್ಕೃತ್ಯಗಳ ಬಗ್ಗೆ ಕೇಳಿ ತಿಳಿದುಕೊಂಡನು. ಒಮ್ಮೆ ಅವನನ್ನು ಭೇಟಿ ಮಾಡಿ ಅವನನ್ನು ಸಜ್ಜನನನ್ನಾಗಿ ಮಾರ್ಪಡಿಸಲು ತಥಾಗತನು ನಿರ್ಧರಿಸಿದನು. ಒಂದು ದಿನ ಬೆಳಗ್ಗೆ ಭೋಜನವಾದ ನಂತರ ತನ್ನ ಹಾಸುಗೆಯನ್ನು ಮಡಚಿಟ್ಟು ಕಾಷಾಯ ವಸ್ತ್ರವನ್ನು ಧರಿಸಿ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ದರೋಡೆಕೋರ ಅಂಗುಲಿಮಾಲನನ್ನು ಅರಸುತ್ತಾ ಅರಣ್ಯದ ಮಾರ್ಗದಲ್ಲಿ ನಡೆದನು. ಬುದ್ಧ ಗುರುವು ಅಂಗುಲಿಮಾಲನತ್ತ ಹೊರಟಿರುವುದನ್ನು ನೋಡಿದ ದನಗಾಯಿಗಳು, ಕುರಿಗಾಯಿಗಳು, ಹೊಲ ಉಳುತ್ತಿದ್ದವರು ಹಾಗೂ ದಾರಿ ಹೋಕರೆಲ್ಲ, ದಯವಿಟ್ಟು ಅತ್ತ ಕಡೆ ಹೋಗಬೇಡಿ, ಈ ಮಾರ್ಗವು ನಿಮ್ಮನ್ನು ದರೋಡೆಕೋರ ಅಂಗುಲಿಮಾಲನತ್ತ ಕೊಂಡೊಯ್ಯುತ್ತದೆ ಎಂದು ಹೇಳಿದರು. ಈ ಹಾದಿಯಲ್ಲಿ 10, 20, 30 ಅಥವಾ 40 ಜನರಿರುವ ತಂಡ ಒಟ್ಟಿಗೆ ಹೋದರೂ ಇಡೀ ಗುಂಪು ಆ ದರೋಡೆಕೋರನ ಕೈಗೆ ಸಿಕ್ಕಿಬಿಡುತ್ತದೆ ಎಂದು ಕೂಗಿ ಹೇಳಿದರು. ಆದರೆ ಅವರ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ನೀಡದೆ ತಥಾಗತನು ಮುಂದೆ ಮುಂದೆ ಸಾಗುತ್ತಿದ್ದನು. 2ನೆಯ ಬಾರಿಯಲ್ಲದೆ ಮತ್ತೆ 3ನೆಯ ಬಾರಿಗೂ ಅಲ್ಲಿ ಹತ್ತಿರ ನೆರೆದಿದ್ದವರು ಮತ್ತು ಮಿಕ್ಕವರು ಸಹ ಬುದ್ಧನನ್ನು ಎಚ್ಚರಿಸಿದರು, ಪುನರುಚ್ಚಿಸಿದರು. ಆದರೆ ಆಗಲೂ ಒಂದು ಮಾತನ್ನೂ ಆಡದೆ ತಥಾಗತನು ತನ್ನ ದಾರಿಯಲ್ಲಿ ನಡೆಯತೊಡಗಿದನು. ತಥಾಗತನಾದ ಬುದ್ಧನು ತನ್ನ ಕಡೆಗೆ ಬರುತ್ತಿರುವುದನ್ನು ಅಂಗುಲಿಮಾಲನು ದೂರದಿಂದಲೇ ಗಮನಿಸಿದನು. 10 ರಿಂದ 50 ಜನರಿರುವ ತಂಡವೇ ಈ ದಾರಿಯಲ್ಲಿ ಬರಲು ಹೆದರುವಾಗ ಈ ಒಬ್ಬಂಟಿ ಭಿಕ್ಕು ಹಠತೊಟ್ಟವನಂತೆ ತನ್ನತ್ತ ಬರುತ್ತಿರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ನಂತರ ಹತ್ಯೆಗೈಲು ನಿರ್ಧರಿಸಿದನು. ಅವನು ಕತ್ತಿ, ಗುರಾಣಿ, ಬಿಲ್ಲು ಬಾಣಗಳ ಸಮೇತ ತಥಾಗತ ಬುದ್ಧನ ಜಾಡನ್ನು ಹಿಡಿದು ನಡೆಯತೊಡಗಿದನು. ಬುದ್ಧನು ತಾನು ಸಾಮಾನ್ಯವಾಗಿ ನಡೆಯುವಂತೆ ರೂಢಿಗತವಾಗಿ ಹೆಜ್ಜೆಗಳನ್ನು ಹಾಕುತ್ತಾ ನಡೆಯುತ್ತಿರುವಾಗ ಅಂಗುಲಿಮಾಲನು ಎಷ್ಟೇ ಪ್ರಯತ್ನಿಸಿದರೂ ತಥಾಗತನನ್ನು ತಲುಪಲು ಸಾಧ್ಯವಾಗಲಿಲ್ಲ. ಅನಂತರ ಅವನು, ಏನಿದು ಆಶ್ಚರ್ಯ, ಈವರೆಗೆ ಆನೆ, ಕುದುರೆ ಅಥವಾ ರಥ, ಜಿಂಕೆ ಇವುಗಳು ಎಷ್ಟೇ ವೇಗವಾಗಿ ಚಲಿಸಿದರೂ ಅವುಗಳನ್ನು ನಾನು ಹಿಂದೆ ಹಾಕುತ್ತಿದ್ದೆ. ಆದರೆ ಈ ದಿನ ನಾನು ಎಷ್ಟೇ ಪ್ರಯತ್ನಪಟ್ಟರೂ ತನ್ನದೇ ರೀತಿಯಲ್ಲಿ ಹೆಜ್ಜೆ ಹಾಕಿ ಮುಂದುವರಿಯುತ್ತಿರುವ ಈ ಭಿಕ್ಕುವನ್ನು ಹಿಂದಿಕ್ಕಲು ಅಸಮರ್ಥನಾಗಿದ್ದೇನೆ ಎಂದುಕೊಂಡು ತಥಾಗತನನ್ನು ನಿಲ್ಲುವಂತೆ ಕೂಗಿ ಹೇಳಿದನು. ಇಬ್ಬರೂ ಮುಖಾಮುಖಿಯಾದಾಗ ಬುದ್ಧನು ಅವನನ್ನು ಕುರಿತು, ಅಂಗುಲಿಮಾಲ, ನಿನಗೋಸ್ಕರ ನಾನು ನಿಂತುಕೊಂಡೆ. ಅಮಾನುಷ್ಯವಾದ ಈ ವೃತ್ತಿಯನ್ನು ನಿಲ್ಲಿಸಲು ನಿನಗೆ ಸಾಧ್ಯವಿಲ್ಲವೇ? ನಿನ್ನ ಮನವನ್ನು ಗೆದ್ದು ಸರಿಯಾದ ಧರ್ಮದ ಹಾದಿಯಲ್ಲಿ ಕೊಂಡೊಯ್ಯುವುದಕ್ಕಾಗಿ ನಾನು ನಿನ್ನನ್ನು ಅರಸಿಕೊಂಡು ಬಂದಿದ್ದೇನೆ. ನಿನ್ನಲ್ಲಿ ಒಳ್ಳೆಯತನವೆಂಬುದು ಇನ್ನೂ ಸತ್ತಿಲ್ಲ. ಅದಕ್ಕೆ ನೀನು ಅವಕಾಶ ಮಾಡಿಕೊಟ್ಟರೆ ಅದು ನಿನ್ನನ್ನು ಬದಲಾಯಿಸುತ್ತದೆ ಎಂದು ನುಡಿದನು. ಬುದ್ಧಗುರುವಿನ ಮಧುರ ಹಾಗೂ ಮೃದು ಮಾತುಗಳಿಗೆ ಮಾರುಹೋದ ಅಂಗುಲಿಮಾಲನು ಅಂತೂ ಕೊನೆಗೆ ಈ ಋಷಿಮುನಿಯು ನನ್ನನ್ನು ಮಣಿಸಿದ ಎಂದುಕೊಂಡನು. ಮಹಾತ್ಮನೇ, ನಿನ್ನ ಪವಿತ್ರ ಮಾತುಗಳಿಂದ ನನ್ನ ದುಷ್ಕೃತ್ಯಗಳನ್ನು ಶಾಶ್ವತವಾಗಿ ತ್ಯಜಿಸಲು ನನ್ನನ್ನು ಕೇಳುತ್ತಿದ್ದೇಯೇ? ಅದಕ್ಕಾಗಿ ಪ್ರಯತ್ನಿಸಲು ನಾನು ಸಿದ್ಧನಾಗಿದ್ದೇನೆ ಎಂದು ಅಂಗುಲಿಮಾಲ ಉತ್ತರಿಸಿದನು. ನಂತರ ಅವನು ತನ್ನ ಕೃತ್ಯಕ್ಕೆ ಬಲಿಯಾದವರ ಬೆರಳುಗಳ ಮಾಲೆಯನ್ನು ಕೊರಳಿನಿಂದ ತೆಗೆದು ಆಳವಾದ ಕಣಿವೆಗೆ ಬಿಸಾಕಿದನು. ಅನಂತರ ಬುದ್ಧ ಗುರುದೇವನ ಪಾದಕ್ಕೆ ನೆಮಿಸಿ ನನ್ನನ್ನು ತಮ್ಮ ಭಿಕ್ಕುಗಳ ಸಂಘಕ್ಕೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿದನು. ದೇವತೆಗಳು ಮತ್ತು ಮನುಷ್ಯರ ಮಾರ್ಗದರ್ಶಿಯಾದ ಬುದ್ಧ ಭಗವಾನನು, ಭಿಕ್ಷುವೇ, ನನ್ನ ಹಿಂದೆ ಬಾ ಎಂದು ಹೇಳಿದನು. ಈ ಘಟನೆಯ ನಂತರ ದರೋಡೆಕೋರನಾಗಿದ್ದ ಅಂಗುಲಿಮಾಲನು ಭಿಕ್ಷುವಾಗಿ ಪರಿವರ್ತನೆ ಹೊಂದಿದನು. ಭಿಕ್ಷುವಾಗಿ ಪರಿವರ್ತನೆಯಾಗಿದ್ದ ಅಂಗುಲಿಮಾಲನ ಜೊತೆ ಭಗವಾನ್ ಬುದ್ಧನು ಒಂದು ದಿನ ಶ್ರಾವಸ್ತಿ ನಗರದಲ್ಲಿ ತನ್ನ ವಿಹಾರ ಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಸಾಗುತ್ತಿದ್ದನು.
ಇದೇ ಸಮಯದಲ್ಲಿ ಅಲ್ಲಿಯ ದೊರೆ ಪಸೇ ನದಿಯ ಅರಮನೆಯ ಒಳಭಾಗದ ದ್ವಾರದ ಬಳಿ ದೊಡ್ಡ ಗುಂಪೊಂದು ಈ ರಾಜ್ಯದಲ್ಲಿ ಅಂಗುಲಿಮಾಲನೆಂಬ ದರೋಡೆಕೋರನಿದ್ದು ಅವನು ದರೋಡೆ ಮಾಡುತ್ತಿದ್ದಾನೆ, ನಿರಪರಾಧಿಗಳನ್ನು ಕೊಲ್ಲುತ್ತಿದ್ದಾನೆ, ಹಲವರನ್ನು ಗಾಯಗೊಳಿಸುತ್ತಿದ್ದಾನೆ, ತಾನು ಕೊಂದವರ ಬೆರಳುಗಳನ್ನು ಹಾರವಾಗಿ ಧರಿಸಿ ಗರ್ವದಿಂದ ಮೆರೆಯುತ್ತಿದ್ದಾನೆ. ಆದ್ದರಿಂದ ಅವನನ್ನು ಹತೋಟಕ್ಕೆ ತನ್ನಿ ಪ್ರಭುವೇ ಎಂದು ಜೋರಾಗಿ ಕೂಗುತ್ತಿತ್ತು. ಚಿಂತಿಸಬೇಡಿ, ಅವನನ್ನು ಹಿಡಿದು ನೆಲಸಮ ಮಾಡುತ್ತೇನೆ ಎಂದು ದೊರೆ ಪಸೇ ನದಿಯು ಭರವಸೆ ನೀಡಿದನು. ಆದರೆ ಈ ವಿಷಯದಲ್ಲಿ ಅವನು ವಿಫಲನಾದನು. ಒಂದು ದಿನ ಬೆಳಗ್ಗೆ ಬುದ್ಧನನ್ನು ಕಾಣಲು ದೊರೆ ಪಸೇ ನದಿಯು ವಿಹಾರ ಸ್ಥಳಕ್ಕೆ ತೆರಳಿದನು. ಬುದ್ಧಗುರುವು ಅವನನ್ನು ಉದ್ದೇಶಿಸಿ, ಏನು ವಿಷಯ ದೊರೆಯೇ? ಮಗಧ ಸಾಮ್ರಾಜ್ಯದ ದೊರೆಯ ಸೇನೆಯ ಬಿಂಬಸಾರನಿಂದ ಏನಾದರೂ ತೊಂದರೆಯಾಗಿದೆಯೇ? ಅಥವಾ ವೈಶಾಲಿಯ ಲಿಚ್ಚವಿಗಳಿಂದ ಅಥವಾ ಬೇರಾವುದಾದರೂ ಶತ್ರುಗಳಿಂದ ತೊಂದರೆಯೇ ಎಂದು ಕೇಳಿದನು. ಇದಕ್ಕೆ ಉತ್ತರಿಸಿದ ದೊರೆಯು, ಅಂತಹ ಯಾವ ತೊಂದರೆಯೂ ಇಲ್ಲ ಮಹಾಸ್ವಾಮಿ. ನನ್ನ ಸಾಮ್ರಾಜ್ಯದಲ್ಲಿ ಅಂಗುಲಿಮಾಲನೆಂಬ ದರೋಡೆಕೋರನಿದ್ದಾನೆ. ಅವನು ನನ್ನ ರಾಜ್ಯದಲ್ಲಿ ತೊಂದರೆಗಳನ್ನುಂಟು ಮಾಡಿ ನನ್ನ ಪ್ರಜೆಗಳನ್ನು ಹಿಂಸಿಸುತ್ತಿದ್ದಾನೆ. ಅವನನ್ನು ಮಟ್ಟ ಹಾಕುವ ನನ್ನ ಪ್ರಯತ್ನಗಳೆಲ್ಲ ವಿಫಲವಾಗಿವೆ ಎಂದನು. ಮಹಾರಾಜ, ನೀನೀಗ ಕೇಶಮುಂಡನ ಮಾಡಿಸಿಕೊಂಡಿರುವ, ಕಾಷಾಯ ವಸ್ತ್ರ ಧರಿಸಿರುವ, ಕೊಲೆ ಸುಲಿಗೆ ಮಾಡದ, ಕಳ್ಳತನ ಮತ್ತು ಸುಳ್ಳು ಹೇಳದ ಹಾಗೂ ದಿನಕ್ಕೆ ಒಂದು ಬಾರಿ ಮಾತ್ರ ಊಟ ಮಾಡುವ, ಸರಳ ಸದ್ಗುಣ ಮತ್ತು ಸದಾಚಾರದ ಜೀವನವನ್ನು ನಡೆಸುತ್ತಿರುವ ಅಂಗುಲಿಮಾಲನನ್ನು ನೋಡಿದರೆ ಅವನನ್ನು ನೀನು ಏನು ಮಾಡಲು ಬಯಸುತ್ತೀಯಾ ಎಂದು ಬುದ್ಧ ಭಗವಾನ್ ಕೇಳಿದನು. ಅದಕ್ಕೆ ಉತ್ತರವಾಗಿ ದೊರೆ ಪಸೇ ನದಿಯು, ಸ್ವಾಮಿ, ಆತನಿಗೆ ನಾನು ನಮಸ್ಕರಿಸುತ್ತೇನೆ, ಅಥವಾ ಅವನನ್ನು ಭೇಟಿ ಮಾಡಲು ಎದ್ದು ನಿಂತು ಗೌರವಿಸುತ್ತೇನೆ, ಇಲ್ಲವೇ ಅವನನ್ನು ಆಸನದಲ್ಲಿ ಕೂರಲು ಆಹ್ವಾನಿಸುತ್ತೇನೆ, ಅಥವಾ ಕಾಷಾಯ ವಸ್ತ್ರ ಮತ್ತು ಇನ್ನಿತರ ಅಗತ್ಯ ವಸ್ತುಗಳನ್ನು ಸ್ವೀಕರಿಸಲು ಆತನನ್ನು ಆಹ್ವಾನಿಸುತ್ತೇನೆ, ಅಥವಾ ಅವನ ರಕ್ಷಣೆ ಮತ್ತು ಪಾಲನೆಗಾಗಿ ಸೌಕರ್ಯಗಳನ್ನು ವಿಸ್ತರಿಸುತ್ತೇನೆ. ಆದರೆ ದುಷ್ಟನೂ ದುಷ್ಕರ್ಮಿಯೂ ಆಗಿರುವ ಅಂಗುಲಿಮಾಲನಿಗೆ ಅಂತಹ ಸತ್ಕಾರಗಳನ್ನು ನೀಡುವುದಾದರೂ ಹೇಗೆ ಎಂದು ತನ್ನ ಸಂಶಯವನ್ನು ವ್ಯಕ್ತಪಡಿಸಿದನು. ಈ ಮಾತುಕತೆಯ ಸಮಯದಲ್ಲಿ ಪೂಜ್ಯನಾದ ಅಂಗುಲಿಮಾಲನು ಬುದ್ಧನಿಗೆ ತೀರಾ ಸನಿಹದಲ್ಲಿ ಕುಳಿತಿದ್ದನು. ಬುದ್ಧಗುರುವ ತನ್ನ ಬಲಗೈಯನ್ನು ಅಂಗುಲಿಮಾಲನತ್ತ ತೋರುತ್ತಾ, ಮಹಾರಾಜ, ಇವನೇ ಆ ಅಂಗುಲಿಮಾಲ ಎಂದು ಹೇಳಿದನು. ಬುದ್ಧಗುರುವಿನ ಮಾತಿಗೆ ಮಹಾರಾಜನು ದಿಗ್ಭ್ರಾಂತನಾಗಿ ರೋಮಾಂಚಿತನಾದನು. ಇದನ್ನು ನೋಡಿದ ಬುದ್ಧನು, ಮಹಾರಾಜ, ಗಾಬರಿಯಾಗಬೇಡ, ಇಲ್ಲಿ ಆತಂಕ ಪಡಲು ಯಾವ ಕಾರಣವೂ ಇಲ್ಲ ಎಂದು ಸಮಾಧಾನಪಡಿಸಿದನು. ಇದರಿಂದಾಗಿ ಮಹಾರಾಜನ ಭಯ ಮತ್ತು ತಲ್ಲಣಗಳು ಮಾಯವಾದವು. ಅವನು ಪೂಜ್ಯ ಅಂಗುಲಿಮಾಲನ ಬಳಿಗೆ ತೆರಳಿ, ನೀವು ನಿಜವಾಗಿಯೂ ಪೂಜ್ಯ ಅಂಗುಲಿಮಾಲರೇ ಎಂದು ಪ್ರಶ್ನಿಸಿದನು. ಹೌದು ಮಹಾರಾಜ ಎಂದು ಅವನು ಉತ್ತರಿಸಿದನು. ಪೂಜ್ಯರೇ, ನಿಮ್ಮ ತಂದೆ ತಾಯಿಗಳು ಯಾರು? ಕುಟುಂಬ ಯಾವುದು ಎಂದು ದೊರೆ ಪ್ರಶ್ನಿಸಿದಾಗ, ಮಹಾರಾಜ, ನನ್ನ ತಂದೆ ಗಗ್ಗ, ನನ್ನ ತಾಯಿ ಮಂತಣಿ ಎಂದು ಅಂಗುಲಿಮಾಲನು ಉತ್ತರಿಸಿದನು. ಪೂಜ್ಯರೇ, ನಿಮಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಪೂರೈಸುವ ಜವಾಬ್ದಾರಿ ನನಗಿರಲಿ ಎಂದು ದೊರೆಯು ತಿಳಿಸಿದನು. ಆದರೆ ಪೂಜ್ಯನಾದ ಅಂಗುಲಿಮಾಲನು ಕಾಡಿನಲ್ಲಿ ವಾಸಿಸುತ್ತಾ ಭಿಕ್ಷಾನದಿಂದ ಬದುಕಲು ನಿರ್ಧರಿಸಿ 3 ಬಟ್ಟೆಯ ತುಂಡುಗಳಿಗಿಂತ ಹೆಚ್ಚು ವಸ್ತ್ರಗಳನ್ನು ಧರಿಸದಿರಲು ಪ್ರತಿಜ್ಞೆ ತೆಗೆದುಕೊಂಡಿರುವುದರಿಂದ, ಜೊತೆಗೆ ಈಗಾಗಲೇ ಸಂಪೂರ್ಣ 3 ವಸ್ತ್ರಗಳಿರುವುದರಿಂದ ರಾಜನ ಮನವಿಯನ್ನು ನಿರಾಕರಿಸಿದನು. ಅನಂತರ ಮಹಾರಾಜನು ಬುದ್ಧನ ಎದುರು ಹೋಗಿ ನಿಂತು ಅವನಿಗೆ ನಮನಗಳನ್ನು ಸಲ್ಲಿಸಿ ಆತನ ಪಕ್ಕದಲ್ಲಿ ಕುಳಿತುಕೊಂಡು, ಅದ್ಭುತ ಹಾಗೂ ಪರಮಾಶ್ಚರ್ಯ ಸ್ವಾಮಿ, ಒರಟು ವ್ಯಕ್ತಿತ್ವದವರನ್ನು ಪಳಗಿಸುವ ನೀವು ಮಹಾಮಹಿಮರು. ನಿಗ್ರಹಕ್ಕೆ ಒಳಗಾಗದವರನ್ನು ಹೇಗೆ ನಿಗ್ರಹಿಸುತ್ತೀರಿ? ಅಶಾಂತರನ್ನು ಹೇಗೆ ಶಾಂತಗೊಳಿಸುತ್ತೀರಿ? ದೊಣ್ಣೆ ಮತ್ತು ಕತ್ತಿಗಳಿಂದ ನಾನು ಗೆಲ್ಲಲಾರದವನು ಇಲ್ಲಿದ್ದಾನೆ. ದೊಣ್ಣೆ ಅಥವಾ ಕತ್ತಿ ಇಲ್ಲದೆ ತಾವು ಅವನನ್ನು ಹೇಗೆ ಜಯಿಸಿದರಿ ಎಂದು ಹೇಳಿ, ಭಗವಾನ್, ಈಗ ನಾನು ಇಲ್ಲಿಂದ ಹೋಗಬೇಕಾಗಿದೆ. ನಾನು ನಿರ್ವಹಿಸಬೇಕಾದ ಕರ್ತವ್ಯಗಳು ಬಹಳಿಷ್ಟವೆ ಎಂದು ಹೇಳುತ್ತಾ ಬುದ್ಧಗುರುವಿನ ಅನುಮತಿಯನ್ನು ಕೇಳಿದನು. ಬುದ್ಧಗುರುವಿನ ಅಪ್ಪಣೆ ದೊರೆತ ನಂತರ ತನ್ನ ಪೀಠದಿಂದ ಎದ್ದು ನಿಂತ ಮಹಾರಾಜನು ಬುದ್ಧನಿಗೆ ಅಪಾರ ಗೌರವದಿಂದ ನಮಸ್ಕರಿಸಿ ಅರಮನೆಯತ್ತ ಹೊರಟನು. ಒಂದು ದಿನ ಕಾಷಾಯ ವಸ್ತ್ರಧಾರಿಯಾಗಿ ಭಿಕ್ಷಾಪಾತ್ರ ಹಿಡಿದು ಅಂಗುಲಿಮಾಲನು ಭಿಕ್ಷೆಗಾಗಿ ಶ್ರಾವಸ್ತಿ ನಗರಕ್ಕೆ ಹೋದನು. ಅಲ್ಲಿ ಅವನನ್ನು ಒಬ್ಬ ವ್ಯಕ್ತಿಯು ಮಣ್ಣಿನ ಹೆಂಟೆಯಿಂದ ಹೊಡೆದನು. ಇನ್ನೊಬ್ಬನು ಬೀಸಿ ಒಗೆದ ದೊಣ್ಣೆಯಿಂದ ಅವನಿಗೆ ಏಟು ಬಿತ್ತು. ಮತ್ತೊಬ್ಬನು ತೂರಿದ ಮಡಕೆ ಚೂರಿನಿಂದ ಅವನಿಗೆ ಬಲವಾದ ಪೆಟ್ಟುಗಳು ಬಿದ್ದವು. ಇದರಿಂದಾಗಿ ಅವನ ತಲೆಯಲ್ಲಿ ರಕ್ತ ಸುರಿಯತೊಡಗಿತು. ಅವನ ಭಿಕ್ಷಾಪಾತ್ರೆಯು ಚೂರಾಯಿತು. ಅವನ ಬಟ್ಟೆಗಳು ಹರಿದು ಹೋದವು. ಈ ಸ್ಥಿತಿಯಲ್ಲಿ ಅವನು ತನ್ನ ಗುರುವಾದ ಬುದ್ಧನ ಮುಂದೆ ಹೋಗಿ ಅಸಹಾಯಕತೆಯಿಂದ ನಿಂತನು. ಅವನನ್ನು ನೋಡಿದ ಬುದ್ಧಗುರುವು ಅವನನ್ನು ಹತ್ತಿರ ಕರೆದುಕೊಂಡು, ಇದನ್ನು ಸಹಿಸಿಕೊಳ್ಳಬೇಕು, ಇದಕ್ಕೆ ಸಹನೆ ಬೇಕು ಎಂದು ಸಂತೈಸಿದನು. ಈ ರೀತಿಯಲ್ಲಿ ಬುದ್ಧನ ಉಪದೇಶಗಳನ್ನು ಸ್ವೀಕರಿಸಿ ದರೋಡೆಕೋರನಾಗಿದ್ದ ಅಂಗುಲಿಮಾಲನು ಬೌದ್ಧ ಧರ್ಮದ ಅನುಯಾಯಿಯಾದನು. ಬದುಕಿನ ಎಲ್ಲ ಜಂಜಡಗಳಿಂದ ಬಿಡುಗಡೆಯಾದಂತೆ ಆನಂದವನ್ನು ಅನುಭವಿಸಿದ ಅಂಗುಲಿಮಾಲನು ಉತ್ಸಾಹವಿಲ್ಲದ ಕಡೆ ಉತ್ಸಾಹವನ್ನು ಯಾರು ತೋರಿಸುತ್ತಾರೋ, ಗತಕಾಲವನ್ನು ತಮ್ಮ ಸದ್ಗುಣದಿಂದ ಯಾರು ಮರೆಮಾಚುತ್ತಾರೋ,
ತಮ್ಮ ಯೌವನದಲ್ಲಿ ಯಾರು ಬುದ್ಧನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವರೋ ಅಂತಹವರು ಚಂದ್ರನಂತೆ ಭೂಮಿಯ ಮೇಲೆ ಬೆಳಕನ್ನು ಚೆಲ್ಲುತ್ತಾರೆ. ಈ ಸಂದೇಶವನ್ನು ನನ್ನ ಶತ್ರುಗಳು ಸಹ ಆಲಿಸಲಿ. ಈ ಧಮ್ಮವನ್ನು ಅವರು ಅಪ್ಪಿಕೊಳ್ಳಲಿ. ಇದನ್ನು ಈಗಾಗಲೇ ಅಪ್ಪಿಕೊಂಡಿರುವ ವಿವೇಕಿಗಳು ಮತ್ತು ಜ್ಞಾನಿಗಳನ್ನು ಅವರು ಅನುಸರಿಸಲಿ. ನಮ್ಮ ತಾಳ್ಮೆಯ ಪ್ರೇಮದ ಸಂದೇಶವನ್ನು ನನ್ನ ಶತ್ರುಗಳು ಆಲಿಸಲಿ ಮತ್ತು ಅವರ ಬದುಕನ್ನು ಅದೇ ರೀತಿಯಲ್ಲಿ ನಡೆಸಲು ಇದು ಸಕಾಲವಾಗಿದೆ. ನಾನು ಅಂಗುಲಿಮಾಲನಾಗಿ ದರೋಡೆಕೋರನಾಗಿ ಬದುಕುತ್ತಾ ಪ್ರಪಾತಕ್ಕೆ ಬಿದ್ದಿದ್ದೆ. ನನ್ನ ಸ್ವಾಮಿ ನನ್ನನ್ನು ಮೇಲೆತ್ತುವವರೆಗೆ ಅಂಗುಲಿಮಾಲನಾಗಿ ನಾನು ರಕ್ತಸಿಕ್ತನಾಗಿದ್ದೆ. ಈಗ ನಾನು ಉದ್ಧಾರವಾಗಿದ್ದೇನೆ ಎಂದು ಹೇಳತೊಡಗಿದನು. ನಮಸ್ಕಾರ.